ಬಿಜೆಪಿ ಅಧ್ಯಕ್ಷರ ಬದಲಾವಣೆ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ಆದರೆ ಕಾಂಗ್ರೆಸ್ ಅಂದರೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಖಂಡಿತ ಆಗುತ್ತೆ ಅಂತಾರೆ ರಾಜಣ್ಣ. ಸತೀಶ್ ಜಾರಕಿಹೊಳಿ ಕೆಪಿಸಿಸಿ ಅಧ್ಯಕ್ಷರಾಗಬಹುದು ಅಂತ ಭವಿಷ್ಯ ನುಡಿದಿದ್ದಾರೆ ರಾಜಣ್ಣ. 3 ದಿವಸದಿಂದ ನೋಡ್ತಾ ಇದ್ದೀವಿ ರಾಜಣ್ಣ ಅವರದ್ದು ಸ್ಟೇಟ್ಮೆಂಟ್ಗಳ ಮೇಲೆ ಸ್ಟೇಟ್ಮೆಂಟ್ಗಳು ಬರ್ತಾನೆ ಇದ್ದಾವೆ. ಬದಲಾವಣೆ ಯಾವಾಗ ಅನ್ನೋದನ್ನು ಹೈಕಮಾಂಡ್ ತೀರ್ಮಾನ ಮಾಡುತ್ತೆ, ಪ್ರಶ್ನೆ ಬೇರೆ. ಆದರೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಆಗತ್ತೆ ಅಂತಾರೆ ರಾಜಣ್ಣ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಬದಲಾವಣೆ ಆಗೋದು ಬಿಡೋದು ಎಲ್ಲ ಅವ್ರು ತೀರ್ಮಾನ ಮಾಡ್ತಾರೆ. ಬಟ್ ಬದಲಾವಣೆ ಅಂತೂ ಆಗ್ತದೆ, ಯಾವಾಗ ಆಗ್ತದೆ ಅವೆಲ್ಲ ಅಂತಿಮವಾಗಿ ಅವರೇ ತೀರ್ಮಾನ ಮಾಡೋದು. ಬದಲಾವಣೆ ಅಂತೂ ಆಗ್ತವೆ. ಸತೀಶ್ ಜಾರಕಿಹೊಳಿ ಆಗುತ್ತೆ ಅವರು ಆಗಬಹುದು ಏನೋ ಅಂತ ಅಂದ್ಕೊಂಡಿದ್ದೇನೆ, ಆಗಬಹುದು. ನೋಡಿ, ರಾಜಕಾರಣದಲ್ಲಿ ಯಾರೇನಾಗ್ತಾರೆ ಅಂತೇಳಿ ಯಾರು ನಿರೀಕ್ಷೆ ಊಹೆನೂ ಮಾಡೋಕ್ಕಾಗಲ್ಲ. ಆಗ್ತವೆ, ಅದಕ್ಕೆಲ್ಲ ಕಾಲನೇ ತೀರ್ಮಾನ ಮಾಡೋಗ್ತದೆ, ಹೌದಲ್ವಾ? ನೋಡ್ರಿ, ಇನ್ನು ಡಿ ಕೆ ಶಿವಕುಮಾರ್ ಅವರ ಬಗ್ಗೆನೂ ಕೂಡ ಪ್ರಶ್ನೆನ ಕೇಳಲಾಯಿತು. ಒಂದು ಲೆಕ್ಕದಲ್ಲಿ ಏನಂದರೆ ಡಿ ಕೆ CM ಆದರೂ ಆಗಲಿ PM ಆದರೂ ಆಗಲಿ ಅನ್ನೋ ರೀತಿಯಲ್ಲಿ ಹೇಳಿದ್ದಾರೆ. ಎಲ್ಲವೂ ಕೂಡ ಹೈಕಮಾಂಡಿಗೆ ಬಿಟ್ಟಿರುವಂಥ ಸಂಗತಿ. CM ಆಗ್ತಾರೋ PM ಆಗ್ತಾರೋ ಯಾರನ್ನ ಏನು ಮಾಡ್ತಾರೋ ಅದೆಲ್ಲದೂ ಕೂಡ ಹೈಕಮಾಂಡ್ಗೆ ಬಿಟ್ಟಿರುವಂಥ ಸಂಗತಿ. ಅದು ಎಲ್ಲ ತೀರ್ಮಾನ ಹೈಕಮಾಂಡ್ ಅವ್ರು ಮಾಡ್ತಾರೆ. ಈಗ DK ಪ್ರೈಮ್ ಮಿನಿಸ್ಟರ್ ಆಗ್ತಾರೋ ಚೀಫ್ ಮಿನಿಸ್ಟರ್ ಆಗ್ತಾರೋ ಅವರು ಹೈಕಮಾಂಡ್ ಅವ್ರು ತೀರ್ಮಾನ ಮಾಡೋದು. ಪೇಪರಲ್ಲಿ ನೋಡಿದೆ 30ನೇ ತಾರೀಕು ಬರ್ತಂತ, ಬರ್ಲಿ. ತಮಗೂ ತಾಕೀತು ಮಾಡ್ಬೋದು ಅಂತ. ಏನ್ ತಾಕೀತು? ಮಾತಾಡಬೇಡಿ ಅಂತ ಹೇಳಿ. ಏನ್ ಮಾತಾಡ್ತಾರಂತೆ? ಅಯ್ಯೋ, ಸುಮ್ಮನೆ ನೀವೆಲ್ಲ ಆಯ್ತು ನಾನು ಮಾತಾಡಬೇಡಿ ಅಂತ ಹೇಳಿದ್ರೆ ನಾನೇ ಕೇರ್ ಮಾಡಲ್ಲ ಅಂತ ಹೇಳ್ಬೇಕು ಅಂತ ನಿಮ್ ನಿರೀಕ್ಷೆ. ನಾನೆಲ್ಲ ಹೇಳಕ್ ಹೋಗಲ್ಲ. ಬಹಳ ದೊಡ್ಡ ಕಾರ್ಯಕ್ರಮ ಮಾಡಿ DKC ಕರೆಸ್ಕೊಂಡು ಒಂದಾದ್ರಿ ಅಂತ ಮಾತು. ಯಾವತ್ತೂ ಎರಡಾಗಿದ್ದೀವಿ, ಸದಾಕಾಲ ಒಂದೇ. ಪಕ್ಷದಲ್ಲಿ ಅಧ್ಯಕ್ಷ ಇರುವಂತ ಕಾಲದಲ್ಲಿ ಅಧ್ಯಕ್ಷರಿಗೆ ಏನ್ ಗೌರವ ಕೊಡಬೇಕು ಅದು ಕೊಡ್ತೀವಿ.